ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿ ತಾಲೂಕಿನಲ್ಲಿ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಗ್ರಾಮ ಶಾಖೆಗಳನ್ನು ಮಾಡುವ ಮೂಲಕ ಸದೃಢ ಮತ್ತು ಜಾಗೃತ ಸಮಾಜವನ್ನು ನಿರ್ಮಾಣ ಮಾಡುವ ಹೊಣೆಗಾರಿಕೆ ಎಲ್ಲರ ಮೇಲಿದೆ ಅಂತೇಳಿ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ತಾಲೂಕು ಗೌರವಾಧ್ಯಕ್ಷ ಶಿವಪ್ಪ ಹೇಳಿದರು. ಭಾನುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾದ ಕೃತಜ್ಞತಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಹಾಗೆಯೇ ತಾಲೂಕು ಘಟಕದ ಅಧ್ಯಕ್ಷರಾದ ನಿಗಪ್ಪನವರು ಸಹ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಚಿಕ್ಲಿಕೆರೆ ನಾಗೇಂದ್ರಪ್ಪ ಹಾಗೆ ಪುರಸಭೆ ಮಾಜಿ ಅಧ್ಯಕ್ಷೆ ಲಕ್ಷ್ಮೀದೇವಿ ನರಸಿಂಹಮೂರ್ತಿ, ಕಾರ್ಯದರ್ಶಿ ನಾಗರಾಜ್ ಮತ್ತು ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಇವರೆಲ್ಲರೂ ಕೂಡ ನಾವು ಹಳ್ಳಿಯೂ ಕೂಡ ಓದಾಗಿ ಕೂಡ ಸುಮಾರು ಒಂದು 400 ಜನ ಸೇರಿಸಿದ್ವಿ. ಅದೇ ಏನಾದ್ರೆ ನಾವು ತಾಲೂಕಿನ ಮಾಡಿದ್ರೆ ಕನಿಷ್ಠ ಹಳ್ಳಿಯಲ್ಲೂ ಕೂಡ ನಾವು ಜಾಗೃತಿಯನ್ನು ಮೂಡಿಸೋಣ. ಜಾಗೃತಿ ಮೂಡಿಸಿದಾಗ ಏನಾಗ್ತದಂದ್ರೆ ಹಳ್ಳಿಯ ಜನ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲೇ ಮಾಡ್ತಾರೆ, ತಾಲೂಕಿಗೆ ಬರ್ತಾರೆ. ಯಾಕಂದ್ರೆ ಸುಮಾರು ಒಂದು 100-150 ಹಳ್ಳಿನಲ್ಲಿ ಸುಮಾರು 130 ಹಳ್ಳಿನಲ್ಲಿ ಮಾದರಿದ್ದಾರೆ. ಆ 130ರಲ್ಲಿ ಬರೀ 20 ಜನ ಬಂದ್ರು ಕೂಡ ಸುಮಾರು ಒಂದು 2-3 ಸಾವಿರ ಜನ ನಾವು ಸೇರಿಸಬಹುದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಇರ್ಬೇಕೆ ಹೊರತು ಈಗ ಬರ್ತಾರೋ ಮೊದಲು ತಾಲೂಕು ಮಾಡ್ಬೇಕು ಮತ್ತೆ ಇದು ಮಾಡ್ಬೇಕು ಅನ್ನೋದು ಬೇಡ. ಈಗ ನಿಮ್ಮ ಸಹಕಾರ ನಾವು ಯಾವಾಗಲೂ ಬಳಸಿರ್ತೀವಿ. ಈಗ ಇದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈಗ ಮುಂದಿನ ತಿಂಗಳ 15ನೇ ತಾರೀಕಿಂದ ಪ್ರತಿ ಹಳ್ಳಿಗೂ ಹೋಗ್ಬೇಕು ಅಂತ ಕೂಡ ಕಾರ್ಯಕ್ರಮ ಹಾಕೊಳ್ತೀವಿ. ಅದಕ್ಕೆ ನೀವು ಬರ್ರಿ, ಎಲ್ಲರೂ ಕೂಡ ಬರ್ರಿ ಅಂತಕ್ಕಂಥದ್ದು ಕೂಡ ನಮ್ಮ ಅಭಿಪ್ರಾಯ. ಮತ್ತೆ ನಾನು ಸಭೆಯಲ್ಲಿ ಸೇವಾ ಸಮಿತಿ ನಗರ ಘಟಕ ಉದ್ಘಾಟನೆ ಆದಂತ ಸಂದರ್ಭದಲ್ಲಿ ಎಲ್ಲರ ಸಹಕಾರ, ನಮ್ಮ ತಾಲೂಕಿನಾಗಿರುವಂತ ಎಲ್ಲರ ಸಹಕಾರ ಬಹಳ ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ರಿ. ಆ ಸೇವಾ ಸಮಿತಿ ಇವತ್ತು ಯಾವುದೇ ರಾಜಕಾರಣಗಳು ಯಾವುದೇ ಹಿಂದಕ್ಕೆ ಅದಕ್ಕೆ ಜನ ಕರೆದ್ರು, ಇವತ್ತು ದುಡ್ಡು ಕೊಟ್ಟು ಜನ ಹತ್ತಿಸೋದು ಬಸ್ಸಿಗತ್ರಿ ಅದಕ್ಕತ್ರಿ ಇದಕ್ಕತ್ರಿ ಅಂತಂದು ಹೇಳಿದ್ರು ಹತ್ತಲಾದಂತ ಜನರಲ್ಲಿ ಇವತ್ತು ನಿಸ್ವಾರ್ಥ ಸೇವೆಯಿಂದ ಸೇವಾ ಮನೋಭಾವನೆಯಿಂದ ಬಂದಂತ ನಮ್ಮ ಸಮಾಜ ಬಂಧುಗಳಿಗೆ, ಸಮಾಜದ ಒಳ್ಳೆದಿಗೆ ಸಮಾಜನ ಕತ್ತಿನಿಂದ ಬೆಳೀತಾರೋ ಅಂತ ಶ್ರಮಿಸಿದಂತ ಎಲ್ಲರಿಗೂ ಫಸ್ಟ್ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹಾಗೂ ಈ ದಿನದಿಂದ ಈಗ ಅಡಿಕೆ ಕೆಲಸ ಹಾಗೂ ನಮ್ಮ ಇದು ಹೊಲದ ಕೆಲಸ, ಭತ್ತ ಕೊಯ್ಯೋದು ಅಂತ ಗ್ರಾಮೀಣ ಭಾಗದಾಗೆ ಬಹಳಷ್ಟು ಜನ ಕೆಲಸ ಕರೆದಾಗ ಇದೀವಿ. ಚಾಲನೆ ಈ ಗ್ರಾಮ ಶಾಖೆಗಳಿಗೆ, ಹೋಬಳಿ ಮಟ್ಟದಕ್ಕೆ ಇದಕ್ಕೆ ಚಾಲನೆ ಕೊಡಕ್ಕೆ ಈಗ ಅದನ್ನೆಲ್ಲ ಮುಗಿಲಿ ಕೊಡೋಣ ಅಂತಂದು ನಾವು ಸುಮ್ಕಿದ್ವಿ. ಇವತ್ತು ಯಾವ ಊರಲ್ಲೇ ಆಗ್ಲಿ, ಯಾವ ಇದ್ರಾಗ್ಲಿ, ಎಲ್ಲರಾಗ್ಲಿ ನಮ್ ಗ್ರಾಮ ಶಾಖೆ ಉದ್ಘಾಟನೆ ಮಾಡಕ್ ನಾವು ರೆಡಿ ಇದೀವಿ ಅಂದ್ರೆ ಆ ಗ್ರಾಮ ಶಾಖೆಗೆ ಒಂದು ಒಳ್ಳೆ ಉತ್ತಮ ಮಾಡಿ ಅಲ್ಲಿರುವಂತದ್ದು ಆ ಗ್ರಾಮ ಶಾಖೆ ಆಗಿರ್ಬೋದು. ಆ ಗ್ರಾಮ ಶಾಖೆ ಇವತ್ತು ಹಳ್ಳಿಯಿಂದ ಡೆಲ್ಲಿ ಅಂತಾರೆ. ಆ ಹಳ್ಳಿಯಲ್ಲಿರುವಂತ ಗ್ರಾಮ ಶಾಖೆಯಲ್ಲೂ ಅಂತ ಉತ್ತಮ ಬಾಡಿ ಇರ್ಬೇಕಲ್ಲಿ, ಅಂತ ವಿದ್ಯಾವಂತರು, ನಿಸ್ವಾರ್ಥ ಸೇವೆ ಇರೋಂಥವ್ರು, ಕಲ್ಮಶ ಬೇರೆ ಕಡೆ ಬೇರೆ ಬೇರೆ ರೀತಿಯಿಂದ ಯಾವುದೇ ರೀತಿ ಇట్లాಗೆ ತಡವರ್ಸ್ದಂಗೆ ಇದು ಮಾಡುವಂಥವ್ರು ಒಳ್ಳೆಯವ್ರನ್ನ ಮಾಡ್ರಿ. ಅವ್ರ ಅಮಾಯಕರು ನಮಗೆ 10 ಜನ ಸಿಗ್ಲಿ, ನಾವು 10 ಜನ ಪ್ರಾಮಾಣಿಕ ಊರಾಗಿ ಒಂದು ಹಳ್ಳಿಗೆ ಒಂದು ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಕ್ಕಲ್ಲ ಅಂತರ್ನೇ ಮಾಡ್ಬೇಕು. ಮುಂದಿನ ದಿನದಲ್ಲಿ ನಾವು ಎಷ್ಟು ಈ ನಿಸ್ವಾರ್ಥ ಸೇವೆ ಯಾವ ಮಟ್ಟಕ್ಕೆ ಏನಂದ್ರೆ ನಮ್ಮಲ್ಲಿ ಏನಂತ ದರಿದ್ರನ ತೊಲಗಿಸಕ್ಕೆ ಒಂದಕ್ಕೊಂದು ಒಳ್ಳೆತನ ಬೆಳೆಸ್ಕೊಳಕ್ಕೆ ಈ ಸಮಿತಿನ ಭಗವಂತ ದೇವರ ರೂಪದಾಗೆ ಇವರು ಚೆನ್ನಯ್ಯ ಸ್ವಾಮಿ ಅವರು ಚಾಲನೆ ಕೊಟ್ಟಿದ್ದಾರೆ. ನಾವು ಬೇರೆ ಕಲ್ಮಶ ಇನ್ನೊಬ್ಬರಲ್ಲಿ ಹಂಗೆ ಹಿಂಗೆ ಅದು ಇದು ಅನ್ನೋದಕ್ಕಿಂತ ಏನಿಲ್ಲ. ಹಿರಿಯರು, ಈ ಮಾರ್ಗದರ್ಶಕರು, ನಮ್ಮ ಸಮಾಜದ ಕಟ್ಟ ಕಡೆಯ ಒಬ್ಬ ಹುಡುಗ ಆಗಲಿ ಹೇಳಿದ್ದನ್ನ ಸದ್ಯ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದ್ ಏನ್ ಹೇಳಿದ ಏನ್ ಕೇಳದಂತ ನಾವು ಅದನ್ನ ವಿಮರ್ಶೆ ಮಾಡಿ ಒಳ್ಳೇದ ಕೆಟ್ಟದ ಅಂತ ವಿಮರ್ಶೆ ತಿಳ್ಕೊಂಡು ಮಾಡಿ ಕೆಲಸ ಕಾರ್ಯ ಅಂತ ಮಾಡ್ರಿ. ಈಗ ಸಮಿತಿ ಅಧ್ಯಕ್ಷರಾದ್ರು, ಗೌರವಾಧ್ಯಕ್ಷರಾದ್ರು, ಕಾರ್ಯಾಧ್ಯಕ್ಷರಾದ್ರು, ನಗರಾಧ್ಯಕ್ಷರಾದ್ರು, ಡೈರೆಕ್ಟರ್ಗಳಾದ್ರು, ನಮ್ಮಲ್ಲಿ ಯಾವುದೇ ತರ ತಾರತಮ್ಯ ಯಾವುದೇ ತರ ವಿಚಾರಗಳನ್ನ ಎಲ್ಲಿ ಒಳ್ಳೇದೈತ ಅಂತ ಒಳ್ಳೇದ್ ಹುಡುಕಿಂದ ಮಾತಾಡ್ಕೊಂತ ಹೋಗನ್ರಿ. ನಿಮ್ಮೆಲ್ಲರೂ ಎಲ್ಲರೂ ಕುಂತು ಚರ್ಚೆ ಮಾಡಿದಾಗ ಅದಕ್ಕೊಂದು ಗಂಭೀರತೆ, ಅದು ಅರ್ಥ ಬರುತ್ತೆ. ಆ ಅರ್ಥನ ಇವತ್ತು ಯಾರೇ ಆಗ್ಲಿ, ಇವತ್ತು ಬೇರೆ ನಮ್ಮ ಸಂಘಟನೆಗಳು ಇವತ್ತು ಹಿಂದೆ ಸಂಘಟನೆ ಇತ್ತಲ್ಲ, ಆ ಸಂಘಟನೆಯಿಂದ ನಮ್ಮ ಸಮಾಜಕ್ಕೆ ರಕ್ಷಣೆ ಅಪ್ಪ. ಇವತ್ತೇನಾರ ಅಂದ್ರೆ ಈ ಸಮಾಜದವ್ರಿಗೆ ಆ ಸಂಘ ಒಂದೈತೆ, ನಮ್ಮ ದಲಿತ ಸಂಘರ್ಷ ಸಮಿತಿ ಅಂತ ಇದಾರೆ, ಅವರು ನಮ್ಮನ್ನು ಬಿಡಲ್ಲ ಕಂಡ್ರ ಅಂತಂದು ಒಂದು ಭಯ ಇತ್ತು ಒಂದು ಇದ್ರಲ್ಲಿ. ಆ ಭಯ ಹೆಂಗಿತ್ತು ಅಂದ್ರೆ
ಅಷ್ಟು ಇದಾಗಿದ್ರು, ಅಷ್ಟು ಸೇಫ್ ಆಗಿದ್ರು. ಇವತ್ತಿನ ದಿನದಲ್ಲಿ ಅದೇ ನಮ್ಮ ಸಂಘ ಸಂಸ್ಥೆಯಲ್ಲಿ ಕೆಲವು ಪಾಪ ನಮ್ಮ ಅಣ್ಣ ತಮ್ಮಂದ್ರು ನಮ್ಮನೆಯವರು ಇದ್ದಾರೆ, ಕೆಲವೊಂದು ಏನೋ ನಾವು ಒಳ್ಳೇದು ಕೆಟ್ಟದ್ದು ಏನು ತಿಳ್ಕೊಂಡಂಗೆ ಹಣ ಇರೋ ಕಡೆ ನ್ಯಾಯ ಅನ್ನೋದು ಮಾಡ್ತಾ ಇದ್ದಾರೆ. ಅಂತವನ್ನ ಬಲಸಕ್ಕೆ ಮುಂದಿನ ದಿನದಲ್ಲಿ ಅವರು ನಮ್ಮ ಇದರ ಒಳ್ಳೇದು ಕೆಟ್ಟದ್ದು ನಾವು ಕುಂತು ನಿಂತು ಅವ್ರ ಹತ್ರ ಚರ್ಚೆ ಮಾಡಿ ಒಂದು 8-10 ಜನ ಇದಾರೆ ಅಂತನ್ನು ಪ್ರೀತಿಯಾಗಿ ಕರ್ಕೊಂಡು ಈ ಭಾವನೆನ ನಾವು ಈಗ ರಾಜಕೀಯ ಆಗ್ಲಿ, ಒಂದು ಸೇವಾ ಮನೋಭಾವನೆ ಆಗ್ಲಿ, ಒಂದು ಇದಾಗ್ಲಿ, ಏನಪ್ಪಾ ನಮ್ಮಲ್ಲಿ ಒಂದು ಸ್ಫೋಟಿಕವಾಗಿ ಒಂದು ಆಟ, ಒಂದು ಕ್ರಿಕೆಟ್ ಆಟನೋ, ಒಂದು ಇದ್ರನೋ, ಒಂದು ಖೋ ಖೋ ಆಟನೋ, ಈ ಟೈಪ್ ಅಲ್ಲಿ ಆಟ ಇದಲ್ಲ, ಆಟ ಬಿಟ್ಕೊಂಡು ಇನ್ನು ಮುಂದಿನ ದಿನನಿತ್ಯ ಕಾರ್ಯಕ್ರಮ ನಮ್ಮ ಕಾಯಕವೇ ಕೈಲಾಸ ಅಂತ ಏನ್ ನಾವು ಮಾಡ್ಕೊಂತೀವಲ್ಲ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಆಮೇಲೆ ಒಂದು ಸಂಘ ಸಂಸ್ಥೆಗೆ ನಾವಿಲ್ಲೇ ನಾವು